ಗಣೇಶನ ಕಥೆ. ಒಂದು ಕಾಲದಲ್ಲಿ ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯರು ವಾಸಿಸುತ್ತಿದ್ದರು. ಪಾರ್ವತಿ ದೇವಿ ಪ್ರೀತಿಯಿಂದ ತನ್ನ ಮನೆಗೆ ಕಾಯುವ ಮಗನನ್ನು ಸೃಷ್ಟಿಸಲು ನಿರ್ಧರಿಸಿದರು. ಕೈಲಾಸ ಪರ್ವತ ಮಂದಿರ ಹಸಿರು ವಾತಾವರಣದಿಂದ ಕೂಡಿತ್ತು. ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗುವಾಗ ತಮ್ಮ ದೇಹದ ಮೃದುವಾದ ಚಂದನದಿಂದ ಒಂದು ಬಾಲಕನನ್ನು ನಿರ್ಮಿಸಿದರು. ಅವನಿಗೆ ಪ್ರಾಣ ತುಂಬಿ ಅವನನ್ನು ತನ್ನ ಮಗನೆಂದು ಕರೆಯಲು ಪ್ರಾರಂಭಿಸಿದರು. ಅವನ ಹೆಸರು ಗಣೇಶ. ಪಾರ್ವತಿ ಚಂದನದಿಂದ ಮಗನನ್ನು ರೂಪಿಸುತ್ತಿರುವುದು, ಬಾಲಗಣೇಶನು ನಗುತ್ತಿರುವುದು ಪಾರ್ವತಿ ದೇವಿ ಸ್ನಾನ ಮಾಡುವಾಗ ಗಣೇಶನಿಗೆ ಹೇಳಿದರು. ಯಾರನ್ನೂ ಒಳಗೆ ಬಿಡಬಾರದು. ಗಣೇಶನನ್ನು ಧೈರ್ಯದಿಂದ ಬಾಗಿಲು ಕಾಯಲು ನಿಲ್ಲು ಎಂದು ಹೇಳಿದರು. ಬಾಲಗಣೇಶನು ದ್ವಾರದಲ್ಲಿ ನಿಂತು ಕಾಯುತ್ತಿದ್ದನು. ಅದೇ ಸಮಯದಲ್ಲಿ ಶಿವನು ಮನೆಗೆ ವಾಪಸ್ ಬಂದರು. ಆದರೆ ಬಾಗಿಲಲ್ಲಿ ಅನ್ಯನಂತೆ ನಿಂತಿದ್ದ ಗಣೇಶನು ಅವರನ್ನು ಒಳಗೆ ಬಿಡಲಿಲ್ಲ. ನಾನು ಈ ಮನೆಯ ಯಜಮಾನ, ಯಾಕೆ ನನ್ನನ್ನು ತಡೆಯುತ್ತಿದ್ದಿ ಎಂದು ಶಿವನು ಕೋಪದಿಂದ ಕೇಳಿದರು. ಗಣೇಶನು ಧೈರ್ಯವಾಗಿ ಹೇಳಿದ, ತಾಯಿ ಆದೇಶವಿದೆ, ಯಾರನ್ನೂ ಒಳಗೆ ಬಿಡಬಾರದು ಎಂದು. ಬಾಲಗಣೇಶನು ದ್ವಾರ ತಡೆದು ನಿಲ್ಲುವುದು, ಶಿವನು ಆಶ್ಚರ್ಯ ಹಾಗೂ ಕೋಪದಿಂದ ನೋಡುವುದು. ಇದರಿಂದ ದೇವತೆಗಳ ನಡುವೆ ಗಲಾಟೆ ಶುರುವಾಯಿತು. ಶಿವನ ಗಣರು ಮತ್ತು ಬಾಲಗಣೇಶನ ಹೋರಾಡಿದರು. ಕೊನೆಗೆ ಸ್ವತಃ ಶಿವನು ತನ್ನ ತ್ರಿಶೂಲವನ್ನು ಎತ್ತಿ ಗಣೇಶನ ತಲೆಯನ್ನು ಕಡಿದರು. ಈ ಯುದ್ಧ ಕೊನೆಗೆ ಗಣೇಶನು ಬಿದ್ದು ಹೋಗುವುದು. ಪಾರ್ವತಿ ದೇವಿ ಹೊರಬಂದು ಮಗನ ದೇಹವನ್ನು ನೋಡಿ ಅತ್ತರು. ಅವರ ಕೋಪದಿಂದಲೂ ದುಃಖದಿಂದಲೂ ವಿಶ್ವವೇ ಕಂಪಿಸಿತು. ಪಾರ್ವತಿ ಅಳುವುದು, ಪ್ರಕೃತಿ ಕತ್ತಲೆಗೊಳ್ಳುವುದು. ಶಿವನು ಶಾಂತವಾಗಿ ಪಾರ್ವತಿಯನ್ನು ಸಮಾಧಾನಪಡಿಸಿದರು. ಮಗನಿಗೆ ತಲೆ ಜೋಡಿಸಿ ಜೀವ ತುಂಬುವುದಾಗಿ ಹೇಳಿದರು. ಶಿವನು ದೂತರು ತಲೆಯನ್ನು ಹುಡುಕಿ ತರಲು ಹೋದರು. ಮೊದಲಿಗೆ ಕಂಡ ಜೀವಿಯ ತಲೆಯನ್ನು ತರುವಂತೆ ಆದೇಶಿಸಿದರು. ದೂತರು ಕಾಡಿನಲ್ಲಿ ಒಂದು ಆನೆ ಕಂಡು ಅದರ ತಲೆಯನ್ನು ತಂದರು. ಶಿವನು ಆ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಜೀವ ತುಂಬಿದರು. ಆನೆಯ ತಲೆಯೊಂದಿಗೆ ಗಣೇಶನು ಪುನರ್ಜನ್ಮ ಪಡೆಯುವುದು. ಪಾರ್ವತಿ ಸಂತೋಷದಿಂದ ಮಗನನ್ನು ಮಡಿಲಲ್ಲಿ ಹಿಡಿದು ಶಿವನು ಘೋಷಿಸಿದರು, ಇಂದಿನಿಂದ ಈ ಗಣೇಶನೇ ಎಲ್ಲ ದೇವತೆಗಳ ಮುಂಚೆ ಪೂಜಿಸಲ್ಪಡುವ. ಹೊಸ ಕಾರ್ಯ ಆರಂಭ ಮಾಡುವ ಮುನ್ನ ಗಣೇಶನ ಪೂಜೆ ಮಾಡಬೇಕು. ಗಣೇಶನಿಗೆ ಮೊದಲ ಪೂಜೆಯಾಗಬೇಕು ಎಂದು ಆಜ್ಞಾಪಿಸಿದರು. ದೇವತೆಗಳು ಗಣೇಶನಿಗೆ ಪ್ರಣಾಮ ಮಾಡುವುದು. ಹೀಗಾಗಿ ಗಣೇಶನು ವಿಘ್ನೇಶ್ವರ, ವಕ್ರತುಂಡ, ಗಣಪತಿ ಎಂದು ಪ್ರಸಿದ್ಧನಾದ. ಇಂದಿಗೂ ಯಾವುದೇ ಶುಭ ಕಾರ್ಯದ ಮೊದಲು ನಾವು ಗಣೇಶನ ಆರಾಧನೆ ಮಾಡುತ್ತೇವೆ. ಗಣೇಶನ ಅಶ್ವತ್ಥಾಹದ ರೂಪ ಜನರು ಪೂಜೆ ಮಾಡುವ ದೃಶ್ಯ ಇಂದಿಗೂ ಸಹ ಜೀವಂತವಾಗಿದೆ.